ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಏನಪ್ಪ ವಿಶೇಷ ಅಂದರೆ, ಇದು ಮೆಕ್ಕೆಜೋಳ ಆಲ್ರೆಡಿ ಈಗ ಒಂದು 60 ದಿನ ಆಗ್ತಾ ಬಂತು. ಈ ನೆಕ್ಸ್ಟ್ ವೀಕಲ್ಲೆಲ್ಲ ಮೆಕ್ಕೆಜೋಳ ಜುಟ್ಟು ಹತ್ತಾ ಹೋಗ್ಬೋದು. ನೋಡಿ, ಆಲ್ರೆಡಿ ಒಂದೊಂದು ಜುಟ್ಟು ಬಂದಿದೆ ಮೆಕ್ಕೆಜೋಳ. ಅದೇ ಈಗ ಬರುತ್ತೆ ನೋಡಿ, ಇದೇ ಥರ. ಆದರೂ ಪರವಾಗಿಲ್ಲ, ಮೆಕ್ಕೆಜೋಳ ಒಂದು ರೀತಿಯಲ್ಲಿ ಆಗಿದೆ, ಪರವಾಗಿಲ್ಲ. ನೋಡಿ, ಈ ಥರ ಎಲ್ಲ ಜುಟ್ಟು ಹರಿದು ತೆನೆ ಕಾಯಿ ಬಿಡೋದು ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಜುಟ್ಟು ಹತ್ತಾ ಇದೆ, ಅಲ್ಲಲ್ಲೊಂದೊಂದು. ಈಗ ತೆನೆ ನೋಡಿ ಈ ಥರ ಕೂರ್ತಾ ಇದೆ ನೋಡಿ. ನಿಮಗೆ ಏನಾದರೂ ಮಾಹಿತಿ ಇದ್ದರೆ ಹೇಳಿ. ತೆನೆ ಸ್ವಲ್ಪ ಬಿಗಿಯಾಗಿ ಕೂರಬೇಕು. ಹಾಗಾಗಿ ಮತ್ತೆ ಈಗ ಆಲ್ರೆಡಿ 2 ಗೊಬ್ಬರ ಹಾಕಿದೆ ಇದಕ್ಕೆ. ಮತ್ತೆ ಗೊಬ್ಬರ ಹಾಕೋಣ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೀವಿ. ನಿಮ್ಮ ಅನುಭವದಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸ್ವಲ್ಪ ಯುವ ರೈತನಿಗೆ ಸಪೋರ್ಟ್ ಮಾಡಿ ಮತ್ತು ಸಲಹೆಗಳನ್ನು ನೀಡಬೇಕಾಗಿ ನಾನು ಒಂದು ವಿನಂತಿಸ್ಕೊಳ್ತಿದ್ದೇನೆ. ಏನಪ್ಪ ಅಂದರೆ, ಇದು ಒಂದು ಸ್ವಲ್ಪ ನಾನು ಇದೇ ಫಸ್ಟ್ ಟೈಮ್ ರೈತಾಪಿ ಜೀವನದಲ್ಲಿ ಇಳಿದು ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಒಂದು ಸ್ವಲ್ಪ ನೀರಲ್ಲಿ ಹೆಚ್ಚು ಕಮ್ಮಿ ಆಗಿ ಜೋಳ ಎಲ್ಲ ಇದಾಗಿದೆ. ಇದು ಚವಳೆಕಾಯಿ. ಆಲ್ರೆಡಿ ಇದು 2.5 ತಿಂಗಳು ಆಯಿತು. 2.5-3 ತಿಂಗಳು ಆಗ್ತಾ ಬಂತು. ಇನ್ನೊಂದು ಹಬ್ಬ ಅಂದರೆ 2 ತಿಂಗಳ ಬರ್ಬೋದೇನೋ ಕಾಯಿ, ನನ್ನ ಗೊತ್ತಿರೋ ಮಟ್ಟಿಗೆ ಅಷ್ಟೇ. ಮತ್ತು ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅದರಲ್ಲೆಲ್ಲ ಮೆಣಸಿನಗಿ ಹಾಕಿದೆ, ತೋರಿಸ್ತೀನಿ ಮುಂದೆ ನೋಡ್ತಾ ಹೋಗಿ. ಮತ್ತು ಏನಪ್ಪ ಅಂದರೆ, ಇವಾಗ ಮೊನ್ನೆ ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಮಾಡಲು ನಮ್ಮ ಕರ್ನಾಟಕದ CM ಮತ್ತು ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಿದರು. ಅದೇ ಥರ ಈಗ ನಮ್ಮ ಕರ್ನಾಟಕದಲ್ಲೂ KPSC ಹಗರಣ ಅಂತ ಒಂದು ಬೆಳಕಿಗೆ ಬರ್ತಾ ಇದೆ. ಈಗ ಏನಪ್ಪ ಅಂದರೆ, ಅಡ್ವಾನ್ಸ್ 40 ಲಕ್ಷ ಕೊಟ್ಟು ಸೀಟ್ಗೆ ಬೇಕಾದವರು ಬುಕ್ ಮಾಡ್ಕೋಬೇಕಂತೆ, ನಾನು ತಿಳ್ಕೊಂಡ ಮಟ್ಟಿಗೆ. ಬಟ್ ಈಗ 40 ಲಕ್ಷ ಕಟ್ಟಿ ಮತ್ತೆ ಲಾಸ್ಟ್ ಫೈನಲ್ ಲಿಸ್ಟಲ್ಲಿ ಹೋಗ್ಬೇಕಾದ್ರೆ ಇನ್ನು 40 ಲಕ್ಷ ಕೊಡಬೇಕಂತ ಏನೋ ವಯಸ್ಸೆಲ್ಲ ಲೀಕ್ ಆಗಿ ಬರ್ತಾ ಇದೆ ಅಲ್ಲ. ಅದು ಓಕೆ. ಈಗ 40 ಲಕ್ಷ ಕೊಟ್ಟರು, ಮತ್ತು 40 ಲಕ್ಷ ಕೊಟ್ಟು 80 ಲಕ್ಷ ಕೊಟ್ಟು ಅವರು ಗೌರ್ಮೆಂಟ್ ಜಾಬ್ ತೊಗೊಂಡ್ರು ಅಂದ್ಕೊಳ್ಳಿ. ಆ 80 ಲಕ್ಷನ ಅವ್ರು ಹೇಗೆ ವಸೂಲಿ ಮಾಡ್ಕೋತಾರೆ ಅಂತ ನನ್ನ ಪ್ರಶ್ನೆ. ಏನಪ್ಪ ಅಂದರೆ, ಈಗ ಗೌರ್ಮೆಂಟ್ ಜಾಬು ಮಿನಿಮಮ್ 50,000 ಪೇಮೆಂಟ್ ಅಂದ್ಕೊಳ್ಳಿ. 50,000 ಪೇಮೆಂಟ್ ಅಂದರು ವರ್ಷಕ್ಕೆ ಎಷ್ಟು? 6 ಲಕ್ಷ ಆಯಿತು. ಆ 6 ಲಕ್ಷ ದುಡಿಯೋದಕ್ಕೆ ವರ್ಷಕ್ಕೆ 80 ಲಕ್ಷ ಕೊಟ್ಟು ಅವ್ರು ಸೇರ್ಕೋತಾರಂದರೆ ಅವ್ರು ಎಷ್ಟು ಮುಂದೆ ಹಗರಣಗಳು ಮಾಡಬಹುದು ಅಂತ ನನ್ನ ಪ್ರಶ್ನೆ. ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.